30 minutes 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಚೈತ್ರ. ಓಕೆ ವೀಕ್ಷಕರೇ, ಬೆಳಗಿನಿಂದ ಇಲ್ಲಿ ತನಕ ಏನೆಲ್ಲ ವಿದ್ಯಮಾನಗಳು ಆಗಿದೆ 30 ನಿಮಿಷದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಹಿತಿಯನ್ನು ಕೊಡ್ತೀವಿ. ಹಾಗಾದ್ರೆ ಒಂದೊಂದೇ ಸುದ್ದಿಯನ್ನು ಈಗ ನೋಡ್ತಾ ಹೋಗೋಣ. ರಮೇಶ್ ಜಾರಕಿಹೊಳಿ ಬಂಡಾಯದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಲು ಕಾಂಗ್ರೆಸ್ ಶಾಸಕರಿಗೆ ಯಶವಂತಪುರ ಕಾಂಗ್ರೆಸ್ ಶಾಸಕ ಎಸ್ಟಿ ಸೋಮಶೇಖರ್ ಪತ್ರವನ್ನು ಬರೆದಿದ್ದಾರೆ. ಇದು ಕಾಂಗ್ರೆಸ್ಗೆ ನುಂಗಲಾರದ ತುಪ್ಪವಾಗ್ತಾ ಇದೆ. ಮಂಗಳವಾರ ಸಭೆ ನಡೆಯಲಿದ್ದು ಎಸ್ಟಿ ಸೋಮಶೇಖರ್ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ರಮೇಶ್ ಜಾರಕಿಹೊಳಿ ಬೆನ್ನಲ್ಲೇ ಸೋಮಶೇಖರ್ ಕೂಡ ರೆಬಲ್ ಆಗ್ತಾರಾ? ಕಾಂಗ್ರೆಸ್ ಶಾಸಕರ ನಡೆ ಏನು ಅನ್ನೋದು ಮಂಗಳವಾರ ಸಭೆಯಲ್ಲಿ ತೀರ್ಮಾನವಾಗಲಿದೆ. ಈ ಹಿಂದೆ ಕೂಡ ಸಿಎಂ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಸೋಮಶೇಖರ್ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರೂ ಕೂಡ ಹೌದು. ಕಾಂಗ್ರೆಸ್ ಶಾಸಕರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ ಎಂದಿದ್ದ ಇವರನ್ನೆಲ್ಲ ಸಮಾಧಾನ ಮಾಡಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಆ ಟೈಮ್ನಲ್ಲಿ. ಆದರೆ ಈಗ ಯಾವುದೇ ಪ್ರತಿಕ್ರಿಯೆ ನೀಡದೆ ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಮೈತ್ರಿ ಸರ್ಕಾರಕ್ಕೆ ಟೆನ್ಷನ್ ಮುಗಿಯುವಂತೆ ಕಾಣ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡೋದು ಖಚಿತಪಡಿಸ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ತಳಮಳ ಶುರುವಾಗಿತ್ತು. ಮತ್ತೆ ಕಮಲ ಪಾಳ್ಯದಲ್ಲಿ ಆಪರೇಷನ್ ಚಟುವಟಿಕೆಗಳು ಶುರುವಾಗುತ್ತವೆ ಅಂತ ಗುಲ್ಲಾಗಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಮತ್ತೊಬ್ಬ ಶಾಸಕ ರೆಬಲ್ ಆಪರೇಷನ್ ಕಮಲ ಸುಳಿಯಲ್ಲಿ ಸಿಲುಕಿದ್ದಾರೆ ಎನ್ನಲಾಗ್ತಿದೆ. ಯಲ್ಲಾಪುರ ಶಾಸಕ ಶ್ರೀರಾಮ್ ಹೆಬ್ಬಾರ್ ರಮೇಶ್ ಜಾರಕಿಹೊಳಿಯನ್ನ ಭೇಟಿಯಾಗಲು ಮುಂದಾಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಿವರಾಮ್ ಹೆಬ್ಬಾರ್ ಬೇಸರಗೊಂಡಿದ್ದಾರೆ. ಅದೇ ಅತೃಪ್ತಿಯಿಂದ ಈಗ ಕಾಂಗ್ರೆಸ್ ಪಕ್ಷ ಬಿಡ್ತಾರೆ ಅಂತ ಹೇಳಲಾಗ್ತಿದೆ. ಅತೃಪ್ತರೊಂದಿಗೆ ಚರ್ಚಿಸಿ ಬೆಳಗಾವಿಗೆ ಹೊರಟಿರುವ ಶಿವರಾಮ್ ಹೆಬ್ಬಾರ್ ಇಂದು ಜಾರಕಿಹೊಳಿ ಜೊತೆ ಚರ್ಚೆ ಮಾಡಲಿದ್ದಾರೆ. ಪಕ್ಷ ಬಿಟ್ಟರೆ ಮುಂದೇನು ಎಂಬುದರ ಬಗ್ಗೆ ಕೂಡ ಮಹತ್ವದ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ. ಮಂಡ್ಯ ಲೋಕಸಭಾ ಚುನಾವಣಾ ಫಲಿತಾಂಶದ ಬಗೆಗಿನ ಸಮೀಕ್ಷೆಗಳಿಂದ ಸಿಎಂ ಕುಮಾರಸ್ವಾಮಿ ಗೊಂದಲಕ್ಕೀಡಾಗಿರುವಂತೆ ಕಾಣ್ತಾ ಇದೆ. ಮಂಡ್ಯ ಕ್ಷೇತ್ರದ ಚುನಾವಣೆಯ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಜೊತೆ ಇವತ್ತು ಚರ್ಚೆ ನಡೆಸಿದ ಸಿಎಂ ಮಂಡ್ಯ ಕೈ ನಾಯಕರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡದ ಮಂಡ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹವನ್ನ ಮಾಡಿದ್ದಾರೆ. ಈ ಮೂಲಕ ನೇರವಾಗಿ ಚೆಲುವರಾಯಸ್ವಾಮಿ ಮತ್ತು ನರೇಂದ್ರ ಸ್ವಾಮಿ ಅವರನ್ನ ಕಂಟ್ರೋಲ್ನಲ್ಲಿ ಇಡಲು ಆಗಲಿಲ್ಲ. ಇವರಿಂದ ನಮ್ಮ ಅಭ್ಯರ್ಥಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾಧ್ಯಮಗಳ ಮೇಲೂ ಕೂಡ ಗರಂ ಆದ್ರು. ನಾನು ಮಾಧ್ಯಮಗಳಿಗೆ ಬಹಿಷ್ಕಾರ ಹಾಕಿದ್ದೀನಿ, ಅದೇನ್ ಚರ್ಚೆ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಮಾಧ್ಯಮಗಳ ಮೇಲೆ ಹರಿಹಾಯ್ತು. ಎಲೆಕ್ಷನ್ ಮುಗಿದ ಮೇಲೆ ಸುಮಲತಾ ಮಂಡ್ಯ ಕಡೆ ಮುಖ ಮಾಡೋದಿಲ್ಲ ಅಂತ ಚುನಾವಣೆ ಪ್ರಚಾರದ ವೇಳೆ ವಿರೋಧಿಗಳು ಟೀಕಿಸಿದ್ರು. ಅದಕ್ಕೆ ಉತ್ತರವಾಗಿ ಚುನಾವಣೆ ಬಳಿಕ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ರು. ಮತ್ತೆ ಇಂದು ಸುಮಲತಾ ಮಂಡ್ಯ ರೌಂಡ್ಸ್ ಹೊಡೆದು ಮತದಾರರ ಜೊತೆ ಮಾತನಾಡಿದ್ರು. ಹಾಗೆ ಮಂಡ್ಯದಲ್ಲಿ ಅಭಿಮಾನಿಯೊಬ್ಬರ ಮದುವೆ ಸಮಾರಂಭಕ್ಕೆ ಭೇಟಿ ಕೊಟ್ಟು ವಧುವರರಿಗೆ ಆಶೀರ್ವದಿಸಿದ್ರು. ಈ ವೇಳೆ ಕಾಂಗ್ರೆಸ್ನ ರೆಬಲ್ ಮುಖಂಡ ಚೆಲುವರಾಯಸ್ವಾಮಿ ಸಹ ಮುಖಾಮುಖಿಯಾದರು. ಚುನಾವಣೆಯಲ್ಲಿ ಚೆಲುವರಾಯಸ್ವಾಮಿ ಬೆಂಬಲಿಗರು ಬಹಿರಂಗವಾಗಿಯೇ ಸುಮಲತಾರನ್ನ ಬೆಂಬಲಿಸಿದ್ರು. ಇನ್ನು ದರ್ಶನ್ ಅವರ ಸಾಲ ಮನ್ನಾ ಬೇಡ, ಬೆಂಬಲ ಬೆಲೆ ಕೊಟ್ರೆ ರೈತರ ಸರ್ಕಾರದ ಸಾಲ ತೀರಿಸುತ್ತಾರೆ ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯಿಸಿರೋ ಸುಮಲತಾ, ದರ್ಶನ್ ಹೇಳಿರೋದು ಸರಿ ಇದೆ, ಯಾವುದೇ ಸರ್ಕಾರ ಇರಲಿ ಅದನ್ನ ಫಾಲೋ ಮಾಡಿದ್ರೆ ಬೆಟರ್ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇವತ್ತು ಕಾಂಗ್ರೆಸ್ ಹಾಗೆಯೇ ಡಿಕೆ ಶಿವಕುಮಾರ್ಗೆ ಜಗದೀಶ್ ಶೆಟ್ಟರ್ ಸಖತ್ತಾಗಿ ಟಾಂಗ್ ಕೊಟ್ರು. ಕುಂದಗೋಳ ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ, 100 ಜನ ಡಿಕೆಶಿ ಬಂದ್ರು ಏನೂ ಆಗಲ್ಲ, ಕಾಂಗ್ರೆಸ್ ಪರಿಸ್ಥಿತಿ ನೋಡಿ ನನಗೆ ಕನಿಕರ ಬರ್ತಾ ಇದೆ ಅಂತ ಹೇಳ್ತಾ ಗೇಲಿ ಮಾಡಿದ್ರು. ಡಿಕೆ ಶಿವಕುಮಾರ್ ನನ್ನ ಪ್ರಬಲ್ ಶೂಟರ್ ಅಂತಾರೆ, ಮುಂದೆ ಕಾಯ್ತಿರಿ, ಅವರೇ ಟ್ರಬಲ್ ಮ್ಯಾನ್ ಆಗ್ತಾನೆ ಅಂತ ಏಕವಚನದಲ್ಲೇ ಮಾತಾಡಿದ್ರು. ಸಮ್ಮಿಶ್ರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಚುನಾವಣಾ ವೆಚ್ಚಕ್ಕಾಗಿ ಗುತ್ತಿಗೆದಾರರಿಂದ ಭಾರೀ ಮೊತ್ತದ ಹಣ ಸಂಗ್ರಹಿಸಿದೆ ಅಂತ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಚುನಾವಣಾ ಫಲಿತಾಂಶದ ನಂತರ ಸಮ್ಮಿಶ್ರ ಸರ್ಕಾರ ಉಳಿಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಭವಿಷ್ಯವನ್ನು ನುಡಿದ್ರು. ಬಿಜೆಪಿ ನಾಯಕರೆಲ್ಲ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿಕೆಯನ್ನ ಕೊಡ್ತಾ ಇರೋದು ಕುತೂಹಲವನ್ನ ಹುಟ್ಟಿಸಿದೆ. ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಜಾಸ್ತಿಯಾಗಿ ಮೈತ್ರಿಯಲ್ಲಿ ಬಿರುಕು ಮೂಡ್ತಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಮೀಟಿಂಗ್ ನಡೆಸಿದ್ರು. ಕ್ಷೇತ್ರವಾರು ಫಲಿತಾಂಶದ ಬಗ್ಗೆ ವರದಿ ನೀಡಿದ ಕೈ ನಾಯಕರ ಜೊತೆ ವೇಣುಗೋಪಾಲ್ ಸಮಾಲೋಚನೆಯನ್ನ ನಡೆಸಿದ್ರು. ಪಕ್ಷದಲ್ಲಿನ ಬಂಡಾಯದ ಬಗ್ಗೆ ಚರ್ಚೆ ನಡೆಸಿದ ವೇಣುಗೋಪಾಲ್ಗೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಮತ್ತು ಶಿವರಾಮ್ ಹೆಬ್ಬಾರ್ ನಡೆಯ ಕುರಿತಾಗಿಯೂ ಮಾಹಿತಿಯನ್ನ ಪಡ್ಕೊಂಡ್ರು. ಹಾಗೆ ಎಸ್ಟಿ ಸೋಮಶೇಖರ್ ಪತ್ರದ ಬಗ್ಗೆಯೂ ಚರ್ಚಿಸಿ ಮನವೊಲಿಸುವಂತೆ ರಾಜ್ಯ ನಾಯಕರಿಗೆ ಜವಾಬ್ದಾರಿ ವಹಿಸಿದ್ರು. ಯಾವುದೇ ಕಾರಣಕ್ಕೂ ಬಿಜೆಪಿ ಆಪರೇಷನ್ಗೆ ಒಳಗಾಗಬಾರದು, ಯಾವ ಶಾಸಕರು ಕೂಡ ಆಪರೇಷನ್ ಕಮಲಕ್ಕೆ ಒಳಗಾಗಬಾರದು ಅಂತ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಬಗ್ಗೆ ಕೂಡ ಗಂಭೀರ ಚರ್ಚೆ ನಡೆಯಿತು. ಏನೇ ನೋಡಿ
ಟಿಕೆಟ್ ಕೊಡಲ್ಲ ಎಂದಿದ್ದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಯಾವ ಹಿನ್ನೆಲೆ ನೋಡಿ ಉಮೇಶ್ ಜಾಧವ್ ಪುತ್ರ ಅವಿನಾಶ್ಗೆ ಟಿಕೆಟ್ ಕೊಟ್ಟಿದ್ದೀರಿ ಅಂತ ಟ್ವಿಟರ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ ತೇಜಸ್ವಿನಿ ಅನಂತಕುಮಾರ್ ಟಿಕೆಟ್ ಮಿಸ್ ಆಗಿದ್ದ ವಿಚಾರವಾಗಿ ಮಾತನಾಡ್ತಾ ನಮ್ಮಲ್ಲಿ ಡಿಎನ್ಎ ಆಧಾರದಲ್ಲಿ ಟಿಕೆಟ್ ನೀಡೋದಿಲ್ಲ ಅಂತ ಬಿಎಲ್ ಸಂತೋಷ್ ಹೇಳಿಕೆಯನ್ನ ಕೊಟ್ಟಿದ್ರು. ಬಿಜೆಪಿ ಕುಟುಂಬ ರಾಜಕಾರಣದ ಪಟ್ಟಿ ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ವ್ಯಾಮೋಹ ಕಾರಣದಿಂದಲೇ ಪಕ್ಷ ಬಿಟ್ಟಿದೆ ಅಂತ ಉಮೇಶ್ ಜಾಧವ್ ಹೇಳಿದ್ರು. ಅವರಿಗೂ ಕೂಡ ಟ್ವೀಟ್ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಮಿಂದೆದ್ದಿರುವ ಶಾಸಕರುಗಳು ರಿಲ್ಯಾಕ್ಸ್ ಮೊರೆ ಹೋಗಿದ್ರೆ, ಇತ್ತ ಕೋಲಾರದ ಬಂಗಾರಪೇಟೆ ಶಾಸಕ ಅದ್ಭುತವಾಗಿ ಶ್ರೀಕೃಷ್ಣನ ವೇಷಧಾರಿ ರೂಪ ಧರಿಸಿ ಪೌರಾಣಿಕ ನಾಟಕವನ್ನ ಪ್ರದರ್ಶಿಸಿದ್ದಾರೆ. ಕೋಲಾರದ ಬೂದಿಕೋಟೆ ಗ್ರಾಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕರಗೋತ್ಸವ ಪ್ರಯುಕ್ತ ನಡೆದ ಪೌರಾಣಿಕ ನಾಟಕದಲ್ಲಿ ಪಾಂಡವರು ಹಾಗೂ ಕೌರವರ ಮಧ್ಯೆ ನಡೆಯೋ ಕಥಾಹಂದರದಲ್ಲಿ ಪಾಂಚಾಲಿ ಸನ್ನಿವೇಶದ ನಂತರ ಶ್ರೀಕೃಷ್ಣನ ಪಾತ್ರದಲ್ಲಿ ಸುಮಾರು 20 ನಿಮಿಷಗಳ ಕಾಲದ ಪ್ರಸಂಗವೊಂದನ್ನ ನಾರಾಯಣ ಸ್ವಾಮಿ ನಟನೆ ಮಾಡಿ ತೋರಿಸಿದ್ರು. ಶಾಸಕರ ಅಭಿನಯಕ್ಕೆ ಜನರೆಲ್ಲ ಚಪ್ಪಾಳೆ ತಟ್ಟಿದ್ರು. ನೀವು ಭೈರము ದೇವಿ అంత కాలమహిమ దేవి ಕುಂದಗೋಳ ವಿಧಾನಸಭೆಗೆ ಬೈಎಲೆಕ್ಷನ್ ನಲ್ಲಿ ಶಿವಳ್ಳಿ ಪತ್ನಿ ಕುಸುಮಾಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶಿವಳ್ಳಿ ಸಹೋದರ ಷಣ್ಮುಖಗೆ ನಿರಾಸೆಯಾಗಿದೆ. ಶಿವಳ್ಳಿಯ ಬಲಗೈ ಬಂಟ ಅಂತ ಕರೆಸಿಕೊಳ್ತಾ ಇದ್ದ ಷಣ್ಮುಖ ಚುನಾವಣಾ ತಯಾರಿ ಸಭೆಗಳಿಂದ ದೂರ ಉಳಿದಿದ್ರು. ಶಿವಳ್ಳಿ ಕುಟುಂಬದ ಒಡಕಿನಿಂದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿತ್ತು. ಅತ್ತಿಗೆ ಅಷ್ಟೊಂದು ರಾಜಕೀಯ ತಿಳುವಳಿಕೆ ಇಲ್ಲ, ಹಾಗಾಗಿ ತಮಗೆ ಟಿಕೆಟ್ ನೀಡಬೇಕು ಅಂತ ಷಣ್ಮುಖ ಒತ್ತಾಯವನ್ನ ಮಾಡಿದ್ರು. ಇನ್ನು ಈ ಬಗ್ಗೆ ಮಾತನಾಡಿದ ಷಣ್ಮುಖ, ನಮ್ಮ ಅತ್ತಿಗೆಗೆ ಟಿಕೆಟ್ ಸಿಕ್ಕಿದೆ, ಅವರಿಗೆ ತಿಳುವಳಿಕೆ ಕಡಿಮೆ ಇದೆ. ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಒಳ್ಳೆ ಅವಕಾಶ ಕೊಡೋದಾಗಿ ತಿಳಿಸಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ದಾರೆ. ಸುಳ್ಳು ವದಂತಿ ಹಬ್ಬಿಸಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೇವೆ ಅಂತ ರಾಘವೇಶ್ವರ ಶ್ರೀಗಳು ಹೇಳಿದ್ದಾರೆ. ನಮ್ಮ ಶರೀರ ಮನಸ್ಸು ಸ್ವಸ್ಥವಾಗಿದೆ, ನಮಗೆ ಏನೂ ಆಗಿಲ್ಲ, ಚೆನ್ನಾಗಿಯೇ ಇದ್ದೇನೆ ಅಂತ ವದಂತಿಗೆ ರಾಘವೇಶ್ವರ ಶ್ರೀಗಳು ತೆರೆ ಎಳೆದಿದ್ದಾರೆ. ಮಠ ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಧೈರ್ಯ ತುಂಬಿದೆ. ಇಂತಹ ಸವಾಲುಗಳನ್ನ ಈಗಾಗಲೇ ಮಠ ಎದುರಿಸಿದೆ ಅಂತ ಹೇಳ್ತಾ ಯಾರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಎಂಬುದು ನಮಗೆ ಗೊತ್ತು ಅಂತ ಕೂಡ ಹೇಳಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇನೆ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಇಂದು ಬೆಳಗ್ಗೆ ಶ್ರೀಗಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ವದಂತಿ ಹಬ್ಬಿಸಲಾಗಿದ್ರಿಂದ ಮಠದ ಭಕ್ತರು ಆತಂಕಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ರಾಘವೇಂದ್ರ ಶ್ರೀಗಳು ಪ್ರಕರಣಕ್ಕೆ ತೆರೆ ಎಳೆದಿದ್ದಾರೆ. ಇವತ್ತು ಬೆಳಗ್ಗೆ ನಡೆದು ಹೋಗಬೇಕಾಗಿದ್ದ ಭಾರಿ ಅನಾಹುತವೊಂದು ಕೂದಲೆಳೆ ಅಂತರದಿಂದ ತಪ್ಪೋಗಿದೆ. ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ರೂ ಭಾರಿ ಅನಾಹುತ ಏನಾಗಿಲ್ಲ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಂಬದಕೋಣೆಯಲ್ಲಿ ಘಟನೆ ನಡೆದಿದ್ದು, ಚಲಿಸ್ತಾ ಇರುವಾಗಲೇ ರೈಲಿನ ಎಸಿ ಕೋಚ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲು ಮುಂಬೈನಿಂದ ಎರ್ನಾಕುಲಂಗೆ ತೆರಳುತ್ತಾ ಇತ್ತು. 12618 ಬೋಗಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು, ಮಹಿಳೆಯೊಬ್ಬರ ಸಮಯ ಪ್ರಜ್ಞೆಯಿಂದ ಭಾರೀ ಅವಘಡವೊಂದು ತಪ್ಪೋಗಿದೆ. ಬೆಳಗಿನ ಜಾವ ಕುಂದಾಪುರ ನಿಲ್ದಾಣದಲ್ಲಿ ಇಳಿತಾ ಇದ್ದ ಮಹಿಳೆಗೆ ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಗಮನಕ್ಕೆ ಬಂದ ಕೂಡಲೇ ರೈಲ್ವೆ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಕ್ಷಣವೇ ರೈಲು ನಿಲ್ಲಿಸಿ ಬೆಂಕಿ ಹತ್ತಿದಂತ ಬೋಗಿಯನ್ನ ಪ್ರತ್ಯೇಕಿಸಿ ಎಸಿ ಬೋಗಿಯ ಗಾಜನ್ನ ಒಡೆದು ಸಿಬ್ಬಂದಿ ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿದ್ಯುತ್ ಶಾಕ್ನಿಂದಾಗಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರೋ ಬಾಲಕ ಸಾಯಿ ಚರಣ್ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಔಷಧಿಗಳಿಗೆ ಸ್ಪಂದಿಸ್ತಾ ಇರೋ ಬಾಲಕ ಸಾಯಿ ಚರಣ್ ಬೆಳಗ್ಗೆ ವಿಡಿಯೋ ಗೇಮ್ ಆಡಿದ್ದಾನೆ. ಇನ್ನು ಕೊಲಂಬಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಗೋಪಾಲಯ್ಯ ಬಾಲಕನ ಆರೋಗ್ಯವನ್ನ ವಿಚಾರಿಸಿದ್ರು. ಚಿಕಿತ್ಸಾ ವೆಚ್ಚವನ್ನ ವೈಯಕ್ತಿಕವಾಗಿ ಭರಿಸೋ ಭರವಸೆಯನ್ನ ಕೂಡ ನೀಡಿದ್ರು. ಅದರ ಜೊತೆಗೆ ಬಿಬಿಎಂಪಿ ಹಾಗೂ ಸರ್ಕಾರದ ಕಡೆಯಿಂದ ಚಿಕಿತ್ಸೆಗೆ ಸಹಕರಿಸುವಂತೆ ಸಿಎಂ ಜೊತೆ ಮಾತನಾಡ್ತೇನೆ ಅಂತ ಶಾಸಕ ಗೋಪಾಲಯ್ಯ ಹೇಳಿಕೆಯನ್ನ ನೀಡಿದ್ರು. ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಕೂಡ ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ಮಗುವಿನ ಆರೋಗ್ಯವನ್ನ ವಿಚಾರಿಸಿದ್ರು. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಖರ್ಚು ವೆಚ್ಚಗಳ ಭರಿಸುವುದರ ಬಗ್ಗೆ ಅಧಿಕಾರಿಗಳ ಜೊತೆ ಮಾತನಾಡುವುದಾಗಿ ಈ ಸಂದರ್ಭದಲ್ಲಿ ಹೇಳಿದರು. ಹೈಟೆಕ್ ಮಾರ್ಕೆಟ್ ಕಟ್ತೀವಿ ಅಂತ ಮಲ್ಲೇಶ್ವರಂ ಮಾರ್ಕೆಟ್ ಕೆಡವಿದ ಬಿಬಿಎಂಪಿ ಈಗ ಮತ್ತೊಂದು ಅವಾಂತರವನ್ನ ಸೃಷ್ಟಿ ಮಾಡಿದೆ. 2014ರಲ್ಲಿ ಮಲ್ಲೇಶ್ವರಂ ಮಾರ್ಕೆಟ್ ಅನ್ನ ಡೆಮಾಲಿಷ್ ಮಾಡಿದ ಬಿಬಿಎಂಪಿ 131 ಕೋಟಿ ವೆಚ್ಚದಲ್ಲಿ ನೂತನ ಮಾರ್ಕೆಟ್ ಸಮುಚ್ಚಯವನ್ನ ನಿರ್ಮಿಸೋಕೆ ಯೋಜಿಸಿತ್ತು. ಆದರೆ ಮಾರ್ಕೆಟ್ ಕಟ್ಟದ ಕಾಮಗಾರಿಯನ್ನು ಪೂರ್ತಿಗೊಳಿಸದೆ ಕೇವಲ 2 ಅಂತಸ್ತನಷ್ಟೇ ಕಟ್ಟಿ ಕೃತಕ ಕೆರೆಯನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಈ ಕಾಮಗಾರಿಗಾಗಿ ರಾಜಕಾಲುವೆ ತೆರೆದಿದ್ದ ಬಿಬಿಎಂಪಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿರಲಿಲ್ಲ. ಕಳೆದ 10 ತಿಂಗಳಿಂದ ಕಟ್ಟಡ ಜಾಗದಲ್ಲಿ
ಕೆರೆಯಲ್ಲಿ ಕೊಳಚೆ ನೀರು ಶೇಖರಣೆಯಾಗಿದ್ದು ಸೊಳ್ಳೆ ಕ್ರಿಮಿಕೀಟಗಳ ಹಾವಳಿ ಗಬ್ಬು ನಾತದಿಂದ ಸ್ಥಳೀಯರು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. ಜೊತೆಗೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಅಪಾಯ ಎದುರಾಗಿದೆ. ಇನ್ನು ಮಳೆಗಾಲ ಶುರುವಾಗ್ಬಿಟ್ರೆ ಕತೆ ಮುಗ್ಗುದೇ ಹೋಯ್ತು. ಇನ್ನಷ್ಟು ಅವಾಂತರಗಳಿಗೆ ಎಡೆ ಮಾಡಿಕೊಟ್ಟಂತಾಗುತ್ತೆ. ಇನ್ನು ದೊಡ್ಡ ಆಪತ್ತು ಎದುರಾಗುವಂತ ಮುಂಚೆ ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಮಂಡ್ಯದ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಸಿಎಂ ಕುಮಾರಸ್ವಾಮಿ ಹೇಗಾದರೂ ತಮ್ಮ ಮಗನನ್ನ ಗೆಲ್ಲಿಸಿಯೇ ತೀರಬೇಕು ಅಂತ ನಿರ್ಧರಿಸಿದಂತಿದೆ. ಮಂಡ್ಯದಲ್ಲೇ ನಿಖಿಲ್ ಗೆಲುವಿಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಚಿನ್ನದ ರಥ ನೀಡಲು ಮುಂದಾಗಿದ್ದಾರೆ ಸಿಎಂ. ಜ್ಯೋತಿಷಿಯೊಬ್ಬರು ಈ ಬಗ್ಗೆ ಸಿಎಂಗೆ ಸಲಹೆಯನ್ನ ನೀಡಿದ್ರಂತೆ. ನಾಗರಾಜ್ ಶೆಟ್ಟಿ ಮುಜರಾಯಿ ಸಚಿವರಾಗಿದ್ದಾಗ 18 ಕೋಟಿ ವೆಚ್ಚದಲ್ಲಿ ಯೋಜನೆ ರೂಪುಗೊಂಡಿತ್ತು. ಈಗ ಚಿನ್ನದ ರಥಕ್ಕೆ ಅಂದಾಜು 80 ಕೋಟಿ ವೆಚ್ಚವಾಗಲಿದೆ. ಸರ್ಕಾರಿ ಹಣದಲ್ಲೇ ಚಿನ್ನದ ರಥ ನಿರ್ಮಾಣ ಮಾಡಲು ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಬಿಡಿಎ ಎಡಬ್ಲ್ಇ ಕೃಷ್ಣಾಲಾಲ್ ಮೇಲಿನ ಎಸಿಬಿ ದಾಳಿ ಕೇಸ್ ತನಿಖೆ ಚುರುಕು ಪಡ್ಕೊಂಡಿದೆ. ದಾಳಿ ಬಳಿಕ ಎಡಬ್ಲ್ಇ ಕೃಷ್ಣಾಲಾಲ್ ವಿಚಾರಣೆಗೆ ಒಳಪಡಿಸಲು ಎಸಿಬಿ ನೋಟಿಸ್ ಅನ್ನು ಕೊಟ್ಟಿತ್ತು. ಆದರೆ ನೋಟಿಸ್ ಪಡೆದ ಕೃಷ್ಣಾಲಾಲ್ ಬಂಧನದ ಭೀತಿಯಿಂದ ನಾಪತ್ತೆಯಾಗಿಬಿಟ್ಟಿದ್ದಾರೆ. ಕೃಷ್ಣಾಲಾಲ್ ನಾಪತ್ತೆ ಬಳಿಕ ಆತನ 4 ಆಪ್ತರನ್ನ ಎಸಿಬಿ ಇವತ್ತು ವಿಚಾರಣೆಗೆ ಒಳಪಡಿಸಿದೆ. ಎಸಿಬಿ ಡಿವೈಎಸ್ಪಿ ರವಿಕುಮಾರ್ ನೇತೃತ್ವದಲ್ಲಿ 4 ಬಿಲ್ಡರ್ಗಳ ವಿಚಾರಣೆ ನಡೀತಾ ಇದ್ದು ಬಿಬಿಎಂಪಿ ಮತ್ತು ಬಿಡಿಎ ಡಿಟಿಆರ್ ಹಗರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 30 ಸುದ್ದಿಗಳ ಪೈಕಿ 15 ಸುದ್ದಿಯನ್ನ ನೋಡಿದಾಯ್ತು. ಚೈತ್ರ, ವೆರಿ ಇಂಟ್ರೆಸ್ಟಿಂಗ್ ಅಂತ ಯಾವ್ದು ಅನಿಸ್ತು? ಅಂದ್ರೆ ವಿದ್ಯುತ್ ಶಾಕ್ ನಿಂದ ಒಬ್ಬ ಸಾಯಿ ಚರಣನ ಹುಡುಗ ಆಗ್ತಾ ಇದೆ. ಹೌದು, ಈಗ ವಿಡಿಯೋ ಗೇಮ್ ಅನ್ನ ಕೂಡ ಆಡ್ತಾ ಇದ್ದಾನಂತೆ. ಆದಷ್ಟು ಬೇಗ ಬಿಬಿಎಂಪಿ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಇಂಥ ದುರ್ಘಟನೆ ಮುಂದೆ ಆಗಬಾರ್ದು ಅನ್ನೋದು ಕೂಡ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಎಲ್ಲ ಎಲೆಕ್ಷನ್ ಮುಗಿದ್ಮೇಲೆ ರಿಲ್ಯಾಕ್ಸ್ ಮೂಡ್ ಅಲ್ಲಿ ರಾಜಕಾರಣಿಗಳಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ತಮ್ಮ ಟ್ಯಾಲೆಂಟ್ ಏನಿದೆ, ಪ್ರತಿಭೆ ಏನಿದೆ ತೋರಿಸ್ತಾ ಇದಾರಲ್ಲ. ಕೋಲಾರದಲ್ಲಿ ನಾರಾಯಣ ಸ್ವಾಮಿ ಅವರು ಅದ್ಭುತವಾಗಿತ್ತು. ಬಹುಶಃ ಜನ ಕೂಡ ಎಂಜಾಯ್ ಮಾಡಿರ್ತಾರೆ. ಅವರ ಅಭಿನಯಕ್ಕೂ ಕೂಡ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಯಿತಂತೆ. ಇನ್ನೊಂದ್ ಕಡೆ ಮಲ್ಲೇಶ್ವರಂದು ನ್ಯೂಸ್ 18 ರಿಯಾಲಿಟಿ ಚೆಕ್ ಬಗ್ಗೆ ಹೇಳಲೇಬೇಕಾಗುತ್ತೆ. ಸೊ ಮಲ್ಲೇಶ್ವರಂನಲ್ಲಿ 130ಕ್ಕೂ ಹೆಚ್ಚು ಕೋಟಿ ವೆಚ್ಚವನ್ನ ಮಾಡಿ ಇವರು ಮಾರ್ಕೆಟ್ ಮಾಡ್ತೀವಿ ಅಂತ ಅರ್ಧಂಬರ್ಧ ಕೆಲಸ ನಿಲ್ಲಿಸ್ಬಿಟ್ಟು ಈಗ 2 ಅಂತಸ್ತು ಮಾಡ್ತೀವಿ ಅಂತ ಹೇಳಿ ಪಿಲ್ಲರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಬಟ್ ನೀರ್ ಶೇಖರಣೆ ಆಗಿರೋದ್ರಿಂದ ಹೇಳಿ ಕೇಳಿ ಮಾರ್ಕೆಟ್ ಅಂದ್ರೇನೆ ಯಾವ ರೀತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಕಸ ವಿಲೇವಾರಿಯಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಮಾರ್ಕೆಟ್ ಸುತ್ತಮುತ್ತ. ಬಟ್ ಈ ರೀತಿ ಅರ್ಧಂಬರ್ಧ ಇವ್ರು ಕಟ್ಟಡ ಕಟ್ಬಿಟ್ಟು ಅಲ್ಲಿ ನೀರ್ ನಿಂತ್ಕೊಂಡಿದೆ. ಸೊ ಅಲ್ಲಿ ವೇಸ್ಟೇಜ್ ಎಲ್ಲ ಯಾವ ರೀತಿ ಕ್ಯಾರಿ ಮಾಡ್ತಾರೋ ಗೊತ್ತಿಲ್ಲ. ಕಸ ವಿಲೇವಾರಿ ಹೆಂಗ್ ನಡೀತಾ ಇದೆ ಅಂತ ಅಟ್ಲೀಸ್ಟ್ ಈಗಲಾದ್ರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡ್ರೆ ಸೊ ಮುಂದೆ ಮಳೆಗಾಲ ಶುರುವಾದ್ಮೇಲೆ ಇನ್ನಷ್ಟು ಪ್ರಾಬ್ಲಮ್ಸ್ ಅಂತೂ ಆಗುತ್ತೆ. ಯಾಕಂದ್ರೆ ಈಗಲೇ ನೀರ್ ನಿಂತಿದೆ, ಪಾಚಿ ಕಟ್ಟಿದೆ, ಜೊತೆಗೆ ಸೊಳ್ಳೆ ಕ್ರಿಮಿಕೀಟಗಳು. ಮಾರ್ಕೆಟ್ ಅಂದ್ರೇನೆ ಒಂದ್ ರೀತಿ ಅಲ್ಲಿ ವಾಸನೆ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಇದ್ರ ಮತ್ತೆ ಪ್ರಾಬ್ಲಮ್ ಇದರಿಂದ ಕೂಡ ಶುರು ಆಗ್ತಾ ಇದೆ. ಸೊ ಮಳೆಗಾಲಕ್ಕೂ ಮುಂಚೆ ಅಧಿಕಾರಿಗಳು ಎಚ್ಚೆತ್ಕೊಂಡ್ರೆ ಒಳ್ಳೇದು. ಮೇ 19ರಂದು ನಡೆಯುವ ವಿಧಾನಸಭೆ ಉಪಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ನಡೆಸಿದೆ. ಈಗಾಗಲೇ ಕುಂದಗೋಳ ಹಾಗೂ ಚಿಂಚೋಳಿ ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಮಾಡಿರುವ ಕಾಂಗ್ರೆಸ್ ಇಂದು ಆ ಅಭ್ಯರ್ಥಿಗಳಿಗೆ ಬಿ ಫಾರಂ ವಿತರಣೆ ಮಾಡಿದೆ. ಚಿಂಚೋಳಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಸುಭಾಷ್ ರಾಠೋಡ್ ಹಾಗೂ ಕುಂದಗೋಳದಿಂದ ಕುಸುಮಾವತಿ ಶಿವಳ್ಳಿ ಪರವಾಗಿ ಅಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ಗೆ ಡಿಸಿಎಂ ಜಿ ಪರಮೇಶ್ವರ್, ಸಚಿವ ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್, ದಿನೇಶ್ ಗುಂಡೂರಾವ್ ಬಿ ಫಾರಂ ನೀಡಿದರು. ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಅಂತ ರಾಹುಲ್ ಗಾಂಧಿಯನ್ನ ಬಿಂಬಿಸಲಾಗ್ತಾ ಇದೆ. ಆದರೆ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಶರದ್ ಪವಾರ್ ಮೋದಿ ಅಧಿಕಾರದಿಂದ ಇಳಿದ ಮೇಲೆ ಪ್ರಧಾನಿ ಹುದ್ದೆಗೆ 3 ಪ್ರಮುಖ ನಾಯಕರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬಹುದು ಅಂತ ಹೇಳಿದ್ದಾರೆ. ಎನ್ಡಿಎ ಈ ಬಾರಿ ಸ್ಪಷ್ಟ ಬಹುಮತ ಪಡೆಯುವುದು ಅನುಮಾನವಾಗಿದೆ. ಹಾಗಾಗಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು, ಉತ್ತರ ಪ್ರದೇಶದ ಮಾಜಿ ಸಿಎಂ ಮಾಯಾವತಿ ಇವರಲ್ಲಿ ಒಬ್ಬರು ಪ್ರಧಾನಿ ಹುದ್ದೆಗೆ ಅರ್ಹರು ಅಂತ ರಾಹುಲ್ ಹೆಸರನ್ನ ಬಿಟ್ಟು ಲೆಕ್ಕವನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಹುದ್ದೆ ರೇಸ್ನಲ್ಲಿ ರಾಹುಲ್ ಗಾಂಧಿ ಹೆಸರು ಇಲ್ವಲ್ಲ ಅನ್ನೋ ಪ್ರಶ್ನೆಗೂ ಅವರು ಪ್ರಧಾನಿ ಹುದ್ದೆಯ ಆಕಾಂಕ್ಷಿ ಅಲ್ಲ ಅಂತ ರಾಹುಲ್ ಅನೇಕ ಬಾರಿ ಹೇಳಿದ್ದಾರೆ. ಹಾಗಾಗಿ ಅವ್ರ ಹೆಸರನ್ನ ಹೇಳಿಲ್ಲ ಅಂತ ಹೇಳ್ತಾ ತಾವು ಕೂಡ ಪ್ರಧಾನಿ ಅಭ್ಯರ್ಥಿಯಲ್ಲಿ ಒಬ್ರು ಅಂತ ಹೇಳಿದ್ದಾರೆ. ದ್ರೋಣ ಸಾವಿನ ಬೆನ್ನಲ್ಲೇ ಮತ್ತೊಂದು ಕಾಡಾನೆ ಸಾವಾಗಿದೆ. ಮೈಸೂರಿನ ಆನೆ ಚೌಕೂರು ಅರಣ್ಯ ವ್ಯಾಪ್ತಿಯಲ್ಲಿ ಮತ್ತೊಂದು ಹೆಣ್ಣಾನೆ ಸಾವನ್ನಪ್ಪಿದೆ. ನಿತ್ರಾಣಗೊಂಡು 45 ವರ್ಷದ ಹೆಣ್ಣಾನೆ ಕಾಡಿನೊಳಗೆ ಬಿದ್ದಿತ್ತು. ಆನೆಗೆ ಚಿಕಿತ್ಸೆ ನೀಡುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆದರೆ ಆನೆಗೆ ಸರಿಯಾದ ಚಿಕಿತ್ಸೆಯನ್ನ ನೀಡದ ಹಿನ್ನೆಲೆಯಲ್ಲಿ ಕಾಡಾನೆ ಸಾವನ್ನಪ್ಪಿದೆ. ಇನ್ನು ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದ್ರೋಣನ ಸಾವಿನಲ್ಲೂ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿತ್ತು. ದ್ರೋಣನ ಸಾವಿನ ಘಟನೆ ಮಾಸುವ ಮುನ್ನವೇ ಈ ದುರಂತ ಸಂಭವಿಸಿದ್ದು ಪ್ರಾಣಿ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ.
ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ತಮಿಳುನಾಡು, ಪುದುಚೇರಿ, ಆಂಧ್ರ ಕರಾವಳಿಯಲ್ಲಿ ಫನಿ ಭೀತಿ ಶುರುವಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಬರುವಂತ ಸಾಧ್ಯತೆ ಇದೆ. ಫನಿ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಈಗಾಗಲೇ ರಾಜ್ಯದಲ್ಲಿ ಮಳೆ ಶುರುವಾಗಿದೆ. ಇವತ್ತು ಕೂಡ ರಾಜ್ಯದ ಹಲವೆಡೆ ಮಳೆಯಾಗುವಂತ ಸಾಧ್ಯತೆ ಇದ್ದು, ದಕ್ಷಿಣ ಕರಾವಳಿಯಲ್ಲಿ ಹೆಚ್ಚಿನ ಮಳೆಯಾಗುವಂತ ನಿರೀಕ್ಷೆ ಇದೆ. ನಿನ್ನೆ ದಕ್ಷಿಣ ಕನ್ನಡ, ಕೊಡಗು, ಮಂಡ್ಯ ಸೇರಿದಂತೆ ಹಲವೆಡೆ ಮಳೆಯಾಗಿ ಶಿರಸಿಯಲ್ಲಿ ಸಿಲ್ಲು ಬಡಿದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರು. ಒಂದು ಕಡೆ ಮಳೆಯಾದ್ರೆ ಮತ್ತೊಂದು ಕಡೆ ಬಿಸಿಗಾಳಿ ಭಯ ಶುರುವಾಗಿದೆ. ಹೈದರಾಬಾದ್, ಕರ್ನಾಟಕದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಬಿಸಿಗಾಳಿ ಅಬ್ಬರಿಸಲಿದೆ. ಕಲಬುರಗಿ, ರಾಯಚೂರು, ಬೀದರ್ ಇದರ ಎಫೆಕ್ಟ್ ಕಾಡಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಗರಿಷ್ಠ ಉಷ್ಣಾಂಶ 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಮುಂದಿನ 3 ದಿನಗಳಲ್ಲಿ ಇದು ಮತ್ತಷ್ಟು ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಅವೆಂಜರ್ಸ್ ಸಿನಿಮಾ ನೋಡೋ ಧಾವಂತದಲ್ಲಿ ಕೆಳಗೆ ಬಿದ್ದ ಯುವತಿ ತುಟಿ ಹೊಡೆದುಕೊಂಡಿರುವ ಘಟನೆ ಬೆಂಗಳೂರಿನ ಕಾಡುಗೋಡಿಯಲ್ಲಿ ನಡೆದಿದೆ. ಇಲ್ಲಿನ ಸಿನಿಪೋಲಿಸ್ ಮಾಲ್ನಲ್ಲಿ ನಿನ್ನೆ ರಾತ್ರಿ ಅವೆಂಜರ್ಸ್ ಸಿನಿಮಾ ನೋಡಲು ಬಂದಂತಹ ಯುವತಿ ಈ ವೇಳೆ ಚಿತ್ರಮಂದಿರದ ಒಳಗಡೆ ಹೋಗುವಾಗ ನೂಕುನುಗ್ಗಲು ಏರ್ಪಟ್ಟಿದ್ದು, ಕತ್ತಲಿನಲ್ಲಿ ಯುವತಿ ಜಾರಿ ನೆಲದ ಮೇಲೆ ಬಿದ್ದಿದ್ದಾಳೆ. ಈ ವೇಳೆ ಯುವತಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾಳೆ. ಇನ್ನು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಅವರು ಉಡಾಫೆ ಉತ್ತರವನ್ನ ನೀಡಿದ್ದಾರೆ ಅನ್ನೋ ಆರೋಪವೂ ಕೂಡ ಕೇಳಿಬಂದಿದೆ. ಅಕ್ರಮವಾಗಿ ಡಾನ್ಸ್ ಬಾರ್ ನಡೆಸ್ತಾ ಇದ್ದ 2 ಬಾರ್ಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಅಶೋಕನಗರ ಠಾಣಾ ವ್ಯಾಪ್ತಿಯ ಬ್ರಿಗೇಡ್ ನೈಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಕಲಾಸಿಪಾಳ್ಯ ಠಾಣಾ ವ್ಯಾಪ್ತಿಯ ನೈಟ್ ಕ್ಯೂನ್ ಬಾರ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ದಾಳಿ ವೇಳೆ 2 ಬಾರ್ಗಳ ಮಾಲೀಕರಾದ ಅಶೋಕ್, ಸಚಿನ್ ಮತ್ತು ಮೋಹನ್ ಅನ್ನೋರನ್ನ ಬಂಧಿಸಿದ್ದಾರೆ. ಇನ್ನು ಬಾರ್ನಲ್ಲಿದ್ದ 70 ಮಹಿಳೆಯರನ್ನ ಸಿಸಿಬಿ ಪೊಲೀಸರು ರಕ್ಷಿಸಿದ್ದು 100 ಜನ ಪುರುಷರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಮೇಥಿಯಲ್ಲಿನ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿ ವಿರುದ್ಧ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸ್ಮೃತಿ ಇರಾನಿ ಗೆಲುವಿಗಾಗಿ ಶೂ ಹಾಗೂ ಸೀರೆಗಳನ್ನು ಹಂಚಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮತದಾರರನ್ನ ಸೆಳೆಯಲು ಬಿಜೆಪಿಗರು ಈ ರೀತಿ ಆಮಿಷ ಒಡ್ಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಗ್ಗೆ ಬಿಜೆಪಿ ನಾಯಕರು ಉತ್ತರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ಆರೋಪಕ್ಕೆ ಬಿಜೆಪಿಯ ಯಾವೊಬ್ಬ ನಾಯಕರು ಉತ್ತರಿಸಿಲ್ಲ. ಅಮೇಥಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಸ್ಮೃತಿ ಇರಾನಿ ಮಧ್ಯೆ ಭಾರೀ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ನ ಭದ್ರಕೋಟೆ ಅಮೇಥಿಯಲ್ಲಿ ಈ ಹಿಂದೆಯೂ ಸ್ಪರ್ಧಿಸಿ ಸೋತಿದ್ದ ಬಿಜೆಪಿಯ ಸ್ಮೃತಿ ಇರಾನಿ ಈ ಬಾರಿ ಮತ್ತೊಮ್ಮೆ ರಾಹುಲ್ ವಿರುದ್ಧ ಸ್ಪರ್ಧಿಸಿದ್ದಾರೆ. ಶ್ರೀಲಂಕಾದಲ್ಲಿ ದಿ ನ್ಯಾಷನಲ್ ತೌಹೀದ್ ಜಮಾತ್ ಮತ್ತು ಜಮಾತಿ ಮಿಲ್ಲಾಥು ಇಬ್ರಾಹಿಂ ಸಂಘಟನೆಗಳ ಮೇಲೆ ನಿಷೇಧ ಹೇರಿ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಆದೇಶವನ್ನು ಹೊರಡಿಸಿದ್ದಾರೆ. ಬಾಂಬ್ ದಾಳಿ ನಡೆದ ತಕ್ಷಣ ಈ ಉಗ್ರ ಸಂಘಟನೆಯ ಮೇಲೆ ನಿಷೇಧ ಹೇರಲು ಸರ್ಕಾರ ಮುಂದಾಗಿತ್ತು. ಆದರೆ ಸೂಕ್ತ ದಾಖಲೆಗಳು ಇಲ್ಲದ ಕಾರಣ ಸರ್ಕಾರಕ್ಕೆ ಈ ನಿರ್ಧಾರ ಕೈಗೊಳ್ಳೋಕೆ ಆಗಿರಲಿಲ್ಲ. ಈಗ ಬಂಧಿತ ಶಂಕಿತರು ನೀಡಿದ ಹೇಳಿಕೆ ಆಧಾರದ ಮೇಲೆ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ಉಗ್ರರ ದಾಳಿ ನಂತರ ಸುಮಾರು 10,000 ಸೈನಿಕರನ್ನ ಶೋಧ ಕಾರ್ಯಾಚರಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಉಗ್ರರ ಅಡಗು ತಾಣಗಳ ಮೇಲೆ ಶ್ರೀಲಂಕಾ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ 6 ಮಕ್ಕಳು ಸೇರಿದಂತೆ 15 ಜನರು ಸಾವನ್ನಪ್ಪಿರುವಂತಹ ಘಟನೆ ವರದಿಯಾಗಿತ್ತು. ಈಸ್ಟರ್ ಪ್ರಾರ್ಥನೆ ವೇಳೆ ಕೊಲಂಬೋದ ಚರ್ಚ್ ಹಾಗೂ ಸ್ಟಾರ್ ಹೋಟೆಲ್ಗಳಲ್ಲಿ ಬಾಂಬ್ ಸರಣಿ ಸ್ಫೋಟ ಸಂಭವಿಸಿತ್ತು. ಒಟ್ಟು 8 ಕಡೆಗಳಲ್ಲಿ ಬಾಂಬ್ ಸ್ಫೋಟವಾಗಿತ್ತು. ಈ ವೇಳೆ 253 ಜನರು ಮೃತಪಟ್ಟು 450ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಈ ದಾಳಿಯ ಹೊಣೆಯನ್ನ ಐಸಿಸ್ ಉಗ್ರ ಸಂಘಟನೆ ಹೊಂದಿತು. ಎಸ್ ಶರ್ಮಿತಾ, ಇಷ್ಟು ಒಂದು ಪ್ರಮುಖ ಸುದ್ದಿಗಳಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಅಂತ ಸೊ ನಂಗೆ ಬ್ರೆಜಿಲ್ ಅಲ್ಲಿ ಮಾಡೆಲ್ ಒಬ್ರು ಯಾವ ರೀತಿ ಕುಸಿದು ಸಾವನ್ನಪ್ಪಿದ್ರು, ಬಟ್ ಅದಕ್ಕೆ ಏನ್ ರೀಸನ್ ಅಂತಾನೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅಲ್ಲಿ ಏನೋ ಒಂದು ಡೌಟ್ ಇರಬಹುದು ಅಂತ ಫೀಲ್ ಆಗ್ತಿದೆ. ಗೊತ್ತಿಲ್ಲ, ಯಾಕಂದ್ರೆ ಶೋ ಆಯೋಜಕರು ಕೂಡ ಹೇಳ್ತಾ ಇಲ್ಲ ನಾವು ರ್ಯಾಂಪ್ ವಾಕ್ ಮಾಡಿಸೋ ಮುಂಚೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ರ್ಯಾಂಪ್ ವಾಕ್ ಮಾಡುವಂತ ಟೈಮ್ ನಲ್ಲಿ ಏನಾಯ್ತು ಗೊತ್ತಿಲ್ಲ, ಸಡನ್ ಆಗಿ ಬಿದ್ದಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಸಿನಿಮಾ ಕ್ರೇಜ್ ಜಾಸ್ತಿ ಇದ್ದೇ ಇರುತ್ತೆ ಸೊ ಇವಾಗಿನ ಯೂತ್ಸ್ ಗೆ. ಬಟ್ ಅದಕ್ಕೋಸ್ಕರ ಈ ರೀತಿ ಫೈಟ್ ಎಲ್ಲ ಮಾಡಿ ತಮ್ಗೆ ಹಾನಿ ಮಾಡ್ಕೊಂಡು ಸಿನಿಮಾ ನೋಡುವಂತ ನೆಸೆಸಿಟಿ ಏನಿದೆ ಗೊತ್ತಿಲ್ಲ. ಸಿನಿಮಾ ಅಂದ್ರೆ ನಾವು ಹೋಗೋದು ಒಂದು ಎಂಜಾಯ್ಮೆಂಟ್ ಬೇಕು, ನಮ್ಗೊಂದು ರಿಲೀಫ್ ಬೇಕು, ಸ್ಟ್ರೆಸ್ ಆಗಿರುತ್ತೆ ಮೈಂಡ್ಗೆ, ಒಂದು ರಿಲೀಫ್ ಬೇಕು, ಒಂದು ಎಂಜಾಯ್ಮೆಂಟ್ಗೆ ಅಂತ ಹೋಗಿರ್ತಾರೆ. ಬಟ್ ಮನರಂಜನೆ ಪಡ್ಕೊಳ್ಳೋ ಬದಲು
ಮತ್ತೊಂದಿಷ್ಟು ಗಾಯ ಎಲ್ಲ ಮಾಡ್ಕೊಂಡ್ ಬಂದು ಮತ್ ಸ್ಟ್ರೆಸ್ ಮಾಡ್ಕೊಂಡ್ ಬಂದಂಗ ಆಯ್ತು ಅನ್ಸುತ್ತೆ. ಹೌದು, ಒಂದ್ ಕಡೆ ನೋಡಿದ್ರೆ ಬೆಸ್ಕಾಂ ಅವರು ಅವ್ರ ಕರ್ತವ್ಯವನ್ನ ಮಾಡ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇನ್ನೊಂದು ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ಅವರ ಒಂದು ನಿರ್ಲಕ್ಷ್ಯಕ್ಕೆ 2 ಕಾಡಾನೆಗಳು ಸಾವನ್ನಪ್ಪಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಈ ರೀತಿಯಾಗಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಜನ ಬಲಿಯಾಗಬೇಕು, ಇನ್ನೆಷ್ಟು ಪ್ರಾಣಿಗಳು ಬಲಿಯಾಗಬೇಕು ಗೊತ್ತಿಲ್ಲ. ಮತ್ತೊಂದ್ ಕಡೆ ಇವಾಗ ಸಾಯ್ಚರಣ್ ಅವರು ಕೂಡ ಅವರೊಂದು ವಿದ್ಯುತ್ ಶಾಕ್ ನಿಂದ ಇವಾಗ ಚೇತರಿಸ್ಕೊಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಆನೆಯ ದುರಂತ, ಇನ್ನೊಂದ್ ಕಡೆ ನೋಡಿದ್ರೆ ಮಲ್ಲೇಶ್ವರ ಮಾರ್ಕೆಟ್ BBMP ಒಂದು ಕಥೆ ಆದ್ರೆ ಇದೆಲ್ಲ ಯಾವಾಗ ಸಾಲ್ವ್ ಆಗುತ್ತೆ, ಈ ಪ್ರಾಬ್ಲಮ್ಗೆಲ್ಲ ಸಾರ್ಟ್ ಔಟ್ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಲ್ಲೇ ಅಲ್ಲ ಅನ್ನೋ ರೀತಿಯಲ್ಲಿ ಶರದ್ ಪವಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಅವರು ಕೂಡ ರೇಸ್ ಅಲ್ಲಿ ಇದ್ದಾರೆ ಅಂತ, ನಾನು ಕಾಂಪಿಟೇಷನ್ ಇದ್ದೀನಿ, ನನ್ನ ಹೆಸರು ಇದೆ ಅಂತ ತೋರ್ಪಡಿಕೆಯ ರೀತಿಯಲ್ಲಿ ವಾಹಿನಿಯೊಂದಕ್ಕೆ ಕೊಟ್ಟಂತ ಸಂದರ್ಶನದಲ್ಲಿ ಹೇಳಿದ್ದಾರೆ. ನೋಡೋಣ ಮುಂದೆ ರಿಸಲ್ಟ್ ಬಂದ್ಮೇಲೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕರ್ನಾಟಕ ಮತ್ತು ಗೋವಾ ಎನ್ಸಿಸಿ ನಿರ್ದೇಶನಾಲಯ ಇವತ್ತು ಕಂಠೀರವ ಸ್ಟೇಡಿಯಂನಿಂದ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ತನಕ ಏರ್ಪಡಿಸಿದ್ದ ಮ್ಯಾರಥಾನ್ನಲ್ಲಿ 2000 ಎನ್ಸಿಸಿ ಕೆಡೆಟ್ಗಳು ಹಾಗೆಯೇ 400 ಯೋಧರು ಪಾಲ್ಗೊಂಡಿದ್ದರು. ರಾಷ್ಟ್ರ ನಿರ್ಮಾಣದಲ್ಲಿ ಎನ್ಸಿಸಿ ಪಾತ್ರ ಹೆಸರಿನ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಕೆಡೆಟ್ಗಳು ಮತ್ತು ಯೋಧರು ಉತ್ಸಾಹದಿಂದ ಪಾಲ್ಗೊಂಡರು. ಮ್ಯಾರಥಾನ್ಗೆ ಗೋವಾ ಮತ್ತು ಕರ್ನಾಟಕ ಸಬ್ ಏರಿಯಾದ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಜನರಲ್ KJ ಬಾಬು ಚಾಲನೆಯನ್ನ ನೀಡಿದರು. ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ನಡೀತಾ ಇರುವ ಕ್ರೂಷಿಯಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ದುಕೊಂಡಿದೆ. ಆರ್ಸಿಬಿ ತಂಡದಲ್ಲಿ ಮೊಯಿನ್ ಅಲಿ ಅನುಪಸ್ಥಿತಿ ಇದ್ದು ಕೇವಲ 3 ವಿದೇಶಿ ಆಟಗಾರರೊಂದಿಗೆ ಆರ್ಸಿಬಿ ಕಣಕ್ಕಿಳಿದಿದೆ. ಇನ್ನುಳಿದ 4 ಬದಲಾವಣೆ ತಂಡದಲ್ಲಾಗಿದ್ದು ಮೊಯಿನ್ ಅಲಿ ಬದಲು ಹೆನ್ರಿಚ್ ಕ್ಲಾಸನ್, ಶಿವರಾಮ್ ದುಬೆ, ಗುರುಪ್ರೀತ್ ಸಿಂಗ್ ಮಾನ್ ತಂಡದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ಕೇವಲ 1 ಬದಲಾವಣೆಯಾಗಿದ್ದು ಕ್ರಿಸ್ ಮೋರಿಸ್ ಬದಲು ಸ್ಪಿನ್ನರ್ ಸಂದೀಪ್ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಆರ್ಸಿಬಿ ದೆಹಲಿಯಲ್ಲಿ ಆಡಿರೋ ಕಳೆದ 6 ಪಂದ್ಯಗಳನ್ನ ಗೆದ್ದಿರೋದು ವಿಶೇಷ. ಇನ್ನು ಕೋಲ್ಕತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಇವತ್ತು ನಡೀತಾ ಇರುವ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೆಯೇ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಪ್ಲೇ ಆಫ್ ಹಂತಕ್ಕೇರಲು ಮುಂಬೈ ಇಂಡಿಯನ್ಸ್ಗೆ 1 ಗೆಲುವಿನ ಅವಶ್ಯಕತೆ ಇದ್ದು ಸತತ ಪಂದ್ಯ ಸೋತಿರುವಂತಹ KKRಗೆ ಡೂ ಆರ್ ಡೈ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಉಳಿದಿರುವ ಎಲ್ಲಾ ಪಂದ್ಯಗಳನ್ನು ಗೆದ್ದರಷ್ಟೇ ಪ್ಲೇ ಆಫ್ ಹಂತಕ್ಕೇರೋಕೆ ಅವಕಾಶ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಪ್ರಾಣಿಗಳು ಅಂದ್ರೂ ಪ್ರೀತಿ, ಕಾರ್ಗಳು ಅಂದ್ರೂ ಅಷ್ಟೇ ಪ್ರೀತಿ. ಎಸ್, ಸ್ಯಾಂಡಲ್ವುಡ್ ನ ಡಿ ಬಾಸ್ ದರ್ಶನ್ಗೆ ಕಾರ್ಗಳು ಅಂದ್ರೆ ಅದೇನೋ ಮೋಹ. ಅದರಲ್ಲೂ ಜಗತ್ತಿನ ದುಬಾರಿ ಕಾರ್ಗಳು ಯಾವೇ ಇರ್ಲಿ ಅದು ಯಜಮಾನನ ಕಾಂಪೌಂಡ್ ಸೇರ್ಲೇಬೇಕು. ಅದರಂತೆ ಈಗ ಒಡೆಯನ ಮನೆಯಂಗಳಕ್ಕೆ ಮತ್ತೊಂದು ಕಾಸ್ಟ್ಲಿ ಕಾರು ಎಂಟ್ರಿ ಕೊಟ್ಟಿದೆ. ಈ ಬಾರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲ್ಯಾಂಬೋರ್ಗಿನಿ ಕಂಪನಿಯ ಉರುಸ್ ಎಂಬ ಮಾಡೆಲ್ ಕಾರನ್ನ ಖರೀದಿಸಿದ್ದಾರೆ. ಇದು ಹಳದಿ ಬಣ್ಣವನ್ನ ಹೊಂದಿದ್ದು ನಿನ್ನೆ ಈ ಹಳದಿ ಸುಂದರಿಗೆ ಆರತಿಯನ್ನ ಮಾಡಿ ಸ್ವಾಗತಿಸಿದ್ದಾರೆ. ನಯ ಯಜಮಾನ ಅಂದ್ಹಾಗೆ ಇದರ ಬೆಂಗಳೂರಿನ ಆನ್ ರೋಡ್ ಬೆಲೆ ಸುಮಾರು 3,75,00,000 ಅಂತ ಹೇಳಲಾಗ್ತಿದೆ. ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ನಲ್ಲಿ ತೊಡಗಿರುವಂತಹ ಕಿರಿಕ್ ಸುಂದರಿ ರಶ್ಮಿಕಾ ಬಲಗಾಲಿಗೆ ಪೆಟ್ಟಾಗಿದೆ. ಹೀಗಾಗಿ ಕ್ರೇಪ್ ಬ್ಯಾಂಡ್ ಸುತ್ತಕೊಂಡು ಓಡಾಡ್ತಾ ಇದ್ದಾರೆ. ಕೆಲ ತಿಂಗಳ ಹಿಂದಷ್ಟೇ ಫಾರಿನ್ ಟ್ರಿಪ್ಗೆ ಹೋಗಿ ಬಂದಿದ್ದ ಈ ಚಮಕ್ ಚೆಲುವೆ ಇತ್ತೀಚೆಗಷ್ಟೇ ಶಾರ್ಟ್ ಬ್ರೇಕ್ ಪಡೆದು ಹಸಿರಸಿರಿಯ ನಡುವೆ ಕಾಲವನ್ನು ಕಳೆದಿದ್ದಾರೆ. ಕೆರೆ ಕಟ್ಟೆಗಳ ಬಳಿ ಕುಳಿತು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಆದ್ರೆ ಅವ್ರ ಕಾಲಿಗೆ ಬ್ಯಾಂಡೇಜ್ ಸುತ್ತಿರೋದನ್ನ ನೋಡಿ ರಶ್ಮಿಕಾ ಫ್ಯಾನ್ಸ್ ಹರಿದಾರೆ. ದಯವಿಟ್ಟು ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಟ್ವೀಟಿಸಿ ಡಿಯರ್ ಕಾಮ್ರೇಡ್ ನಾಯಕ ವಿಜಯ್ ದೇವರಕೊಂಡ ಹಾಗೇನೆ ನಿರ್ದೇಶಕ ಭರತ್ ಕಮ್ಮಾಗೆ ಟ್ವಿಟರ್ನಲ್ಲಿ ಟ್ಯಾಗ್ ಮಾಡಿದ್ದಾರೆ. ಸೊ ದರ್ಶನ್ ಹತ್ರ ಕಾರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹುಶಃ ಡಿ ಬಾಸ್ ಫ್ಯಾನ್ಸ್ಗೆ ಮತ್ತೊಂದು ಹಬ್ಬದ ರೀತಿ ಕಾಣ್ತಾ ಇದೆ. ಇನ್ನು ಮ್ಯಾಚ್ ಬಗ್ಗೆ ಹೇಳಲೇಬೇಕು, RCBಗೆ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಅಲಿ ಅವರ ಅನುಪಸ್ಥಿತಿ ತಂಡದಲ್ಲಾಗಿರುವಂತ ಸ್ವಲ್ಪ ಚೇಂಜಸ್ ಇಂದಾಗಿ RCB ಫ್ಯಾನ್ಸ್ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ. ಬಟ್ ನೋಡೋಣ. ಬಟ್ ನಮ್ ವಿನಂತಿ ಮನವಿ ಏನು ಅಂದ್ರೆ ಯಾರು ಬೆಟ್ಟಿಂಗ್ ದಂಧೆಗೆ ಇಳಿಬೇಡಿ, ಬೆಟ್ ಕಟ್ಕೋಬೇಡಿ, ಮ್ಯಾಚ್ ನೋಡಿ ಎಂಜಾಯ್ ಮಾಡಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಈಗ ಬಿಗ್ ಸ್ಟೋರಿಯಲ್ಲಿ ಉತ್ತರ ವ್ಯೂಹದಲ್ಲಿ ಮೋದಿಗೆ 6 ಸವಾಲು, ಮೋದಿ ಸುತ್ತು 7 ಕ್ಷೇತ್ರಗಳ ಸವಾಲಿನ ಬೇಲಿ, 54 ಕ್ಷೇತ್ರ ಮೈತ್ರಿ ಮಂತ್ರ ಸರದಾರನಿಗೆ 6 ಸವಾಲ್. ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ವೀಕ್ಷಿಸಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.